ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪೈನ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಮಾಡ್ಕೊಳ್ಳಿ. ಯಾಕಂದರೆ ನಾನು ಈ ಮ್ಯಾಥಮೆಟಿಕ್ಸ್ಗಳನ್ನು ಎಲ್ಲ ಸಿಂಪಲ್ ರೂಲಲ್ಲಿ ಅದು ತಿಳಿಸಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಿ ಈ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ತುಂಬ ಮುಂದೆ ಹೆಲ್ಪ್ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ರೀಸನಿಂಗ್ ಆಗಲಿ ಮೆಂಟಲ್ ಎಬಿಲಿಟಿ ಆಗಲಿ ಆರಾಮಾಗಿ ಮಾಡ್ಬೋದು. ಸೊ ನಾನು ಎಲ್ಲ ಸೊಲ್ಯೂಷನ್ಗಳನ್ನು ಈಸಿ ಮೆಥಡ್ನಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಏನು ಮಾಡಿ ಪೈನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ಫೈಂಡ್ ದಿ ವ್ಯಾಲ್ಯೂ ಆಫ್, ಇಲ್ಲಿ ಏನು ಕೊಟ್ಟಿದ್ದಾರೆ 4/6 ಕೊಟ್ಟಿದ್ದಾರೆ. ಆದರೆ 4ರ ಘಾತ 5, ಅದರ ಘಾತ ಮತ್ತೆ 4, ಅದರ ಘಾತ ಮತ್ತೆ 3, ಅದರ ಘಾತ ಮತ್ತೆ 2 ಇದೆ. ಆಯಿತಾ? ಸೊ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಇದೆ. ಇವಾಗ 4ರ ಸ್ಕ್ವೇರ್ ತೆಗಿಬೇಕು. ಮೊದಲು ಎಷ್ಟಾಗುತ್ತೆ? 16 ಆಯಿತಾ? ಇದಕ್ಕೆ 6ರಿಂದ ಡಿವೈಡ್ ಮಾಡಿ. ಆಯಿತಾ? 6 ಎಷ್ಟಲೇ? 6 2 12, 0 4. ಸೊ ಇಲ್ಲಿ ಮುಂದೆ ಎಷ್ಟು ಬರ್ಕೊಳ್ಳಿ? 4 ಉಳೀತು ಉತ್ತರ. ಆಯಿತಾ? ಅದಾದಮೇಲೆ ಇನ್ನು 4 ಕ್ಯೂಬ್. 4 ಕ್ಯೂಬ್ ಅಂದರೆ 4 4 16, 16 4 64. ಸೊ ಇದು ಆನ್ಸರ್ ಇದೆಯಾ? ಇದನ್ನು ಮತ್ತೆ ಇದು ಮಾಡ್ಕೊಳ್ಬೇಡಿ. ಅದಕ್ಕೆ ಮತ್ತಿನ್ನೇನು ಮಾಡಬೇಕು? 64ನ್ನು 6ರಿಂದ ಭಾಗಿಸಬೇಕು. 6ರಿಂದ. ಆಯಿತಾ? ಎಷ್ಟಾಗುತ್ತಿದ್ದು? 6 8 48 ಅಲ್ಲ? 6 8 48 ಇಲ್ಲ, 6 10 60 ಆಗುತ್ತಲ್ಲ. 48ಕ್ಕೆ 6 10 60 ಆಗುತ್ತೆ. 0 ಮತ್ತು 4 ಉಳಿತು. ಶೇಷ ಎಷ್ಟು ಬಂತು ಇಲ್ಲಿ? ಮತ್ತೆ 4 ಬಂತಲ್ವ ಶೇಷ. ಇಲ್ಲೂ ಕೂಡ 4 ಬಂತು, ಇಲ್ಲೂ ಕೂಡ 4 ಬಂತು. ಅದಾದಮೇಲೆ ಇನ್ನು 4ರ ಘಾತ 4. ಸೊ 4 4 16, ಇನ್ನು 64 4 ಎಷ್ಟು? 6 4 24 ಅಂದರೆ 240 ಪ್ಲಸ್ 4 4 16 ಎಷ್ಟು ಬಂತಿದ್ದು? 256. ಸೊ 256 ಬಂತು ಉತ್ತರ. ಇದು 4ರ ಘಾತ 4. ಅದಾದಮೇಲೆ ಇನ್ನು ಮತ್ತೇನು ಮಾಡೋದು? 256ಗೆ 6ರಿಂದ ಭಾಗಿಸ್ಬೇಕು. 6 ಇಲ್ಲಿ ಕೆಳಗಡೆ ಇದೆ. 256 ಭಾಗಿಲೆ 256 ಭಾಗಿಲೆ 6. 6 4 24, 0 1 ಉಳಿತು, 16 ಕೆಳಗಡೆ ಬಂತು. ಮತ್ತು 6 3 6 2 ಆಗುತ್ತೆ ನೋಡಿ. 6 2 12, ಅದಾದಮೇಲೆ 0 4 ಹೋಯಿತು. ಮತ್ತು ಶೇಷ ಎಷ್ಟು ಬಂತು? ಇಲ್ಲೂ ಕೂಡ 4 ಶೇಷ ಬಂತು. ಅಂದರೆ ವಿಶೇಷವಾಗಿ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ನೀವು 4ರ ಘಾತ 2 ಡಿವೈಡೆಡ್ ಬೈ 6 ಇದೆಯಲ್ಲ, ಡಿವೈಡೆಡ್ ಬೈ 6 ಮಾಡಿದ್ರೆ ಶೇಷ 4 ಉಳಿಯುತ್ತೆ. 4 ಘಾತ 3ಕ್ಕೆ ಮತ್ತೆ 6ರಿಂದ ಡಿವೈಡ್ ಮಾಡಿದಾಗ ಮತ್ತೆ ಉತ್ತರ 4 ಬಂತು. ಅದಾದಮೇಲೆ 4ರ ಘಾತ 4 ಮಾಡಿದ್ರೆ 256 ಬಂತು. ಅದಕ್ಕೆ 6ರಿಂದ ಮತ್ತೆ ಡಿವೈಡ್ ಮಾಡಿದ್ರೆ ಮತ್ತೆ ಶೇಷ 4 ಬಂತು. 4 4 4 ಎಲ್ಲ ಕಡೆ 4 ಬಂತು. ಹಾಗಾದರೆ ನೀವು 4ಕ್ಕೆ ಎಷ್ಟೇ ಘಾತ ಮಾಡ್ಕೊಂಡು ಹೋಗಿ ಡಿವೈಡೆಡ್ ಬೈ 6 ಮಾಡಿದ್ರೆ ನಿಮ್ಮ ಉತ್ತರ ಬರುವುದು 4. ತಿಳಿತಲ್ವಾ? ಸೊ ಇಷ್ಟು ಸಿಂಪಲ್ ಇದೆ. ಸೊ ಇದು ಎಕ್ಸಾಮ್ನಲ್ಲಿ ಫಾಸ್ಟಾಗಿ ಮಾಡಿ ಅಷ್ಟೇ, ಇನ್ನೇನು ಬೇರೆ ಇದಕ್ಕೆ ಮೆಥಡ್ ಅಷ್ಟೊಂದು ಯಾವುದಿಲ್ಲ. ಸೊ ನನಗೆ ತಿಳಿದಿರೋ ಪ್ರಕಾರ ಇದೊಂದು ಬೆಸ್ಟ್ ಮೆಥಡ್ಡು. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿ. ಸೊ ಉತ್ತರ ಏನಾಗುತ್ತೆ? ಸಿ ಆಗುತ್ತೆ ನೋಡಿ. ಉತ್ತರ ಸಿ 4. ಸೊ ಇದೇ ರೀತಿ ಮ್ಯಾಥ್ಸ್ ಟಿಪ್ಸ್ಗಳಿಗಾಗಿ ಪಯಣ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಪೇಜ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದೆ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮೆಂಟಲ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ರೀಸನಿಂಗ್ ಕೂಡ ಈಸಿ ಹೋಗುತ್ತೆ. ಸೊ ಎಲ್ಲ ಈಸಿ ಮೆಥಡ್ಡು. ನಿಮ್ಗೆ ಯಾವುದಾದ್ರೂ ಹಾಗೆ ಡಿಫಿಕಲ್ಟೀಸ್ ಇದ್ದರೆ ನೀವು ಕಮೆಂಟ್ ಕೂಡ ಮಾಡಿ. ಸೊ ನಾನು ಅದ್ರ ಮೇಲೆ ಸೊಲ್ಯೂಷನ್ ನೋಡ್ಕೊಂಡು ಬರ್ತೀನಿ, ಏನು ಅಡ್ಡಿ ಇಲ್ಲ. ಧನ್ಯವಾದಗಳು.